ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮ್ಮೆಲ್ರಿಗೂ ಒಳ್ಳೆಯದಾಗಿರಲಿ ಅಂತ ಕೇಳ್ಕೊಳ್ತಾ, ಸೊ ಇವತ್ತು ನಾವು ಮಾರ್ನಿಂಗ್ ಹೊರಟು ಇಲ್ಲಿ ನೆಲಮಂಗಲ ಹತ್ರ ಇರೋ ಒಂದು ಈಡನ್ ಪ್ಲೇಸ್. ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು, ಬಟ್ ಸ್ವಲ್ಪ ಜನಕ್ಕೆ ಗೊತ್ತು. ತುಂಬ ಚೆನ್ನಾಗಿದೆ ಪ್ಲೇಸ್ ಆ್ಯಕ್ಚುಲಿ. ಆ ಪ್ಲೇಸ್‌ನ ರೀಚ್ ಆದ್ವಿ. ಇದು ಹಿಲ್ ಸ್ಟೇಷನ್ ಥರ ಇರೋದ್ರಿಂದ ಸೊ ತುಂಬ ಚೆನ್ನಾಗಿದೆ. ಹಾಗಾಗಿ ಗಾಡಿಗಳನ್ನ ಮೇಲ್ಗಡೆನೇ ತೊಗೊಂಡೋಗ್ಬೋದು ಟಾಪ್‌ವರ್ಗೂನು. ಸೊ ಹಾಗಾಗಿ ನಮ್ಮ ಗಾಡಿಗಳನ್ನ ಮೇಲ್ಗಡೆನೇ ತೊಗೊಂಬಂದ್ವಿ. ನನ್ನ ಗಾಡಿ ಮೇಲ್ಗಡೆ ತೊಗೊಂಬಂದು ನಿಲ್ಸ್ಕೊಂಡ್ವಿ. ಸೊ ವ್ಯೂ ಅಲ್ಲಿಂದ ತುಂಬ ಚೆನ್ನಾಗಿದೆ. ಹಾಗಾಗಿ ಅಲ್ಲಿ ಒಂದಷ್ಟು ವೀಡಿಯೋಗಳನ್ನ ಮಾಡ್ಕೊಂಡ್ವಿ. ಅದ್ಭುತವಾಗಿತ್ತು. ಅಲ್ಲಿ ಒಂದು ಟೆಂಪಲ್ ಕೂಡ ಇದೆ. ರಾಮಲಿಂಗೇಶ್ವರ ಟೆಂಪಲ್ ಅಂದ್ಬಿಟ್ಟು ಅದು ನೇಮು. ಸೊ ತುಂಬ ಫೇಮಸ್ ಟೆಂಪಲ್ ಅದು. ಸೊ ಹಾಗೆ ಅದೊಂದು ವೀಡಿಯೋ ಮಾಡಿಕೊಂಡು ನೆಕ್ಸ್ಟ್ ಅದ್ರ ಆ ದೇವಸ್ಥಾನದ ಹಿಂದ್ಗಡೆಯಿಂದ ಒಂದಿಷ್ಟು ವ್ಯೂಸ್ ಇದೆ. ಅದು ಕೂಡ ತುಂಬ ಚೆನ್ನಾಗಿದೆ. ಸೊ ಅಲ್ಲಿ ಒಂದಿಷ್ಟೆಲ್ಲ ವೀಡಿಯೋಸ್ಗಳನ್ನೆಲ್ಲ ಮಾಡ್ಕೊಂಡ್ವಿ. ಮಾಡ್ಕೊಳ್ತಾನೆ ಅದು ಫೋಟೋ ಶೂಟೆಲ್ಲ ಮಾಡ್ಕೊಂಡ್ವಿ. ಅಲ್ಲಿ ಕೆಲವೊಂದಿಷ್ಟು ಸ್ಕೂಲ್ ಹುಡುಗರುಗಳೆಲ್ಲ ಬಂದಿದ್ವು. ತುಂಬ ಚೆನ್ನಾಗಿತ್ತು. ಅದು ಫಸ್ಟ್ ನ್ಯೂ ಇಯರ್ ಡೇ ಆಗಿದ್ದರಿಂದ ಸೊ ಕೆಲವೊಂದು ಸ್ಕೂಲ್ ಮಕ್ಳುಗಳನ್ನೆಲ್ಲ ಕರ್ಕೊಂಡು ಬಂದಿದ್ರು ಅಲ್ಲಿಗೆ ಪಿಕ್ನಿಕ್ ಥರ. ಸೊ ಚೆನ್ನಾಗಿತ್ತು. ಹಾಗಾಗಿ ನಾವು ಕೂಡ ಅಲ್ಲೊಂದಿಷ್ಟು ವೀಡಿಯೋಸ್ಗಳೆಲ್ಲ ಮಾಡ್ಕೊಂಡ್ವಿ. ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ತುಂಬ ಚೆನ್ನಾಗಿರೋ ವ್ಯೂನ, ಅದ್ಭುತವಾಗಿರೋ ವ್ಯೂನ ಎಂಜಾಯ್ ಮಾಡಿದ್ವಿ. ಸೊ ಹಾಗೆ ಒಂದಿಷ್ಟು ಫೋಟೋಸ್ ಕೂಡ ತಗೊಂಡ್ವಿ ಅಲ್ಲೇ. ನೆಕ್ಸ್ಟು ಅಲ್ಲಿಂದ ಅಲ್ಲೇ ಒಂದು ಟೆಂಪಲ್ ಇದೆ. ಸೊ ಟೆಂಪಲ್ ಒಳಗಡೆ ಹೋಗೋಕ್ಕೆ ಜಾಗ ಇಲ್ಲ. ಸೊ ಜಾಗ ಇದೆ, ಬಟ್ ಮಾರ್ನಿಂಗ್ 10ಇಂದ 11ವರೆಗೂ ಏನೋ ಅಷ್ಟೇ, 1ವರೆಗೂ ಏನೋ ಓಪನ್ ಇರುತ್ತೆ ಅನಿಸುತ್ತೆ. ಅದು ಎವ್ರಿ ಮಂಡೇ ಮಾತ್ರ. ಹಾಗಾಗಿ ಇವತ್ತು ಕ್ಲೋಸ್ ಇದ್ದಿದ್ದರಿಂದ ನಾವು ಆ ಮೇನ್ ಡೋರಲ್ಲಿ ಹೋಗೋಕ್ಕಾಗಿಲ್ಲ. ಬಟ್ ಸೈಡಲ್ಲಿ ಒಂದು ದಾರಿ ಇದೆ, ಮೀನ್ಸ್ ಒಂದು ಇದ್ರ ಥರ ಇತ್ತು. ಸೊ ಅದರಿಂದ ಹತ್ಬಿಟ್ಟು ಒಳಗಡೆ ಹೋದೆ. ಸೊ ಅಲ್ಲೊಂದು ಟೆಂಪಲ್ ಇದೆ. ಸೊ ರಾಮಲಿಂಗೇಶ್ವರ ಟೆಂಪಲ್. ಇದಕ್ಕೆ ರಾಮಲಿಂಗೇಶ್ವರ ಟೆಂಪಲ್ ಅಂತ ನೇಮ್ ಬರೋ ಕಾರಣ ಏನಂದರೆ, ಇಲ್ಲಿ ತ್ರೇತಾಯುಗದಲ್ಲಿ ರಾಮ ಮತ್ತು ಸೀತೆ ಅವರ ಒಂದು ತ್ರೇತಾಯುಗ ಕಾಲದಲ್ಲಿ ಯಾವುದೋ ವನವಾಸದ ಟೈಮಲ್ಲಿ ಇಲ್ಲಿ ಬಂದು ಸೊ ಇಲ್ಲಿ ಒಂದು ರಾಮ ಮತ್ತು ಸೀತೆ ಇಬ್ಬರೂ ಕೂಡ ಸೇರಿ ಒಂದು ಮರಳಿನಿಂದ ಒಂದು ಲಿಂಗು ಮಾಡಿಬಿಟ್ಟು ಸೊ ಅದನ್ನು ಪೂಜಿಸ್ತಾರೆ. ಸೊ ಹಾಗಾಗಿ ಈ ಪ್ಲೇಸ್ಗೆ ರಾಮಲಿಂಗೇಶ್ವರ ಟೆಂಪಲ್ ಅಂತ ಕರೀತಾರೆ ಈ ದೇವಸ್ಥಾನಕ್ಕೆ. ಸೊ ಇನ್ನೊಂದು ವಿಶೇಷ ಏನಂದರೆ, ಇದು ಮರಳಿನಿಂದ ಮಾಡಿರ್ತಾರೆ. ಹಾಗಾಗಿ ತುಂಬ ಪ್ರಸಿದ್ಧಿಯಾಗಿದೆ ಇದು ಪ್ಲೇಸು. ಇದ್ರದ್ದು ಇನ್ನೊಂದು ವಿಶೇಷ, ಇಲ್ಲೇನಾದರೂ ಬೇಡ್ಕೊಂಡ್ರೆ, ಏನೇ ಬೇಡ್ಕೊಂಡ್ರೂ ಅದು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ರಾಮಲಿಂಗೇಶ್ವರ ಮತ್ತು ಪಾರ್ವತಿ ದೇವಿದು ಮೂರ್ತಿಗಳಿದ್ದಾವೆ. ಹಾಗೆ ಬಸವಣ್ಣಗಳ ಮೂರ್ತಿಗಳಿದ್ದಾವೆ. ಸೊ ಅವನ್ನೆಲ್ಲನೂ ಒಂದಿಷ್ಟು ಹಾಗೆ ವೀಡಿಯೋಸ್ ಮಾಡಿಕೊಂಡೆ. ಡೋರೆಲ್ಲ ಕ್ಲೋಸ್ ಇತ್ತು, ಬಟ್ ಆ ಒಂದು ಡೋರ್ ಸಂದಿಯಿಂದನೇ ವೀಡಿಯೋಸ್ಗಳೆಲ್ಲ ತಗೊಂಡು, ಹಾಗೆ ನಾವು ದೇವಸ್ಥಾನದ ಸುತ್ತ ಎಲ್ಲ ವೀಡಿಯೋಗಳನ್ನ ತಗೊಂಡೆ. ಸೊ ನನಗೆ ಗೊತ್ತಾಗಿದ್ದು ಇದು ತ್ರೇತಾಯುಗದ ಕಾಲದಲ್ಲಿ ಆಗಿರೋದು ಅಂದ್ಬಿಟ್ಟು ಹಿಸ್ಟ್ರಿ ಪ್ರಕಾರ ಗೊತ್ತಾಗಿದ್ದು. ಆದರೆ ಟೆಂಪಲ್ನ ರಿನೋವೇಟ್ ಮಾಡಿರೋದು 1957-58ರಲ್ಲಿ. ಅದು ಈ ದೇವಸ್ಥಾನದಲ್ಲಿ ಎಲ್ಲೋ ಒಂದು ಭಾಗದಲ್ಲಿ ಮೆನ್ಷನ್ ಮಾಡಿದ್ದಾರೆ ಆ ಇಸ್ವಿನ. ಸೊ ಅದರಿಂದ ಗೊತ್ತಾಯಿತು ಅಲ್ಲಿ 57-58ರಲ್ಲಿ ಈ ದೇವಸ್ಥಾನ ಕಟ್ಟಿದ್ದಾರೆ ಅಂತಂದ್ಬಿಟ್ಟು. ಬಟ್ ತುಂಬ ಚೆನ್ನಾಗಿದೆ ಟೆಂಪಲ್ಲು. ಅದ್ರ ಸುತ್ತ ಕೋಟೆ ಕಟ್ಟಿರೋದು ಕೂಡ ತುಂಬ ಚೆನ್ನಾಗಿದೆ. ಅಲ್ಲೊಂದು ಕೊಳ ಕೂಡ ಚೆನ್ನಾಗಿದೆ ಒಂದು. ಬಟ್ ಅಲ್ಲಿ ಬರೆದಿದ್ರು ಹತ್ರ ಹೋಗಬಾರ್ದು, ಅಲ್ಲಿ ಸುಳಿ ಇದೆ ಅಂದ್ಬಿಟ್ಟು. ಸೊ ಹಾಗಾಗಿ ಹತ್ರ ಏನು ಹೋಗಲಿಲ್ಲ ನಾವು. ಸೊ ಚೆನ್ನಾಗಿ ಅನ್ನಿಸ್ತು. ಆ ದೇವಸ್ಥಾನದೆಲ್ಲ ಒಂದು ವೀಡಿಯೋ ಮಾಡಿಕೊಂಡು ಸೊ ಅಲ್ಲಿಂದ ಹೊರಗಡೆ ಬಂದುಬಿಟ್ಟು ನನ್ನ ಗಾಡಿ ಹತ್ರ ಬಂದ್ವಿ. ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ನನ್ನ ಗಾಡಿದು ಕೆಲವೊಂದಿಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ. ಸೊ ಫೋಟೋಸ್ ಎಲ್ಲ ತಗೊಂಡ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಆಲ್ರೆಡಿ ಇಲ್ಲಿ ಮಧ್ಯಾಹ್ನ ಆಗಿದ್ದರಿಂದ ಇನ್ನು ಬೇರೆ ಪ್ಲೇಸ್ಗಳು ಯಾವ್ದಾರು ನೋಡೋಣ ಅಂದ್ಬಿಟ್ಟು ಕೆಳಗಡೆ ಬಂದ್ವಿ. ಆ ಬೆಟ್ಟದ ಕೆಳಗಡೆ ಬಂದರೆ ಅಲ್ಲಿ ಒಂದು ಕೆರೆ ಇದೆ. ಸೊ ಅಲ್ಲೇ ಬೆಟ್ಟದ ಹತ್ರನೇ. ಬಟ್ ತುಂಬ ಚೆನ್ನಾಗಿದೆ ಅದು. ಬಟ್ ಬೆಟ್ಟದಿಂದ ತುಂಬ ಚೆನ್ನಾಗಿದೆ ಅದು ವ್ಯೂವು. ವೀಡಿಯೋ ಮಾಡುವಾಗ ಗೊತ್ತಾಗುತ್ತೆ ಅಲ್ಲಿಂದ ನೋಡಿದ್ರೆ. ಬಟ್ ಹತ್ರ ಬಂದು ನಿಂತ್ಕೊಂಡು ಅಲ್ಲಿಂದ ಒಂದಿಷ್ಟು ಆ ಕೆರೆದು ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ. ಅಲ್ಲಿ ಬೆಂಚ್ ಕಲ್ಲುಗಳೆಲ್ಲ ಹಾಕಿದ್ದಾರೆ ಕೂರೋಕ್ಕೆ. ಈವ್ನಿಂಗ್ ಟೈಮ್ ಬಂದವ್ರಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸ್ಪೆಷಲಿ ಈ ಪ್ಲೇಸು ಸನ್ಸೆಟ್ ಮತ್ತು ಸನ್ರೈಸಿಗೆ ತುಂಬಾ ಚೆನ್ನಾಗಿದೆ. ಆರಾಮಾಗಿ ಬೈಕ್ಗಳಿದ್ದರೆ ಟಾಪ್ವರೆಗೂ ತೊಗೊಂಡೋಗ್ಬೋದು. ಸೊ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಟೈಮ್ ನೀವೇನಾದರೂ ಈ ಪ್ಲೇಸಿಗೆ ಬರೋದಾದರೆ ಬಂದು ಎಂಜಾಯ್ ಮಾಡಿ. ಬಟ್ ಪ್ಲಾಸ್ಟಿಕ್ ಏನೂ ತರಬೇಡಿ. ತಂದರೂ ಕೂಡ ಮತ್ತೆ ಬ್ಯಾಗಲ್ಲಿ ಹಾಕ್ಕೊಂಡೋಗಿ ಬಿಸಾಕಬೇಡಿ ದಯವಿಟ್ಟು. ಪ್ಲೀಸ್ ಇಷ್ಟು ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.